ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಇವತ್ತು ನಾವು ನಲಿಕಲಿ ಕನ್ನಡ ಭಾಗ 1ನೇ ತರಗತಿಯ ಒಂದು ಕೇಳಿ ತಿಳಿ ಎನ್ನುವುದರ ಬಗ್ಗೆ ಈ ತರಗತಿಯಲ್ಲಿ ನಾವು ನೋಡೋಣ. ಅಂತಂದರೆ ಹಿರಿಯರ ಸಹಾಯದಿಂದ ಆಲಿಸಿ ಪದವನ್ನು ಗುರುತಿಸೋಣ. ಯಾವ ರೀತಿ ನಾವು ಪದಗಳನ್ನು ಗುರುತಿಸಬೇಕೆಂಬುದನ್ನು ನಾವು ಈ ಒಂದು ಪುಸ್ತಕದಲ್ಲಿ ನಾವು ನೋಡೋಣ ಮಕ್ಕಳೇ. ಇಲ್ಲಿ ಏನು ಕೊಟ್ಟಿದ್ದಾರೆ, ನಮಗೆ ಒಂದು ಸರದ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಏನು ಪುಟ್ಟ ಕಂದನಿಗೆ ಮುತ್ತಿನ ಸರ ಹಾಕೋಣ. ಇಲ್ಲಿ ಏನು ಮಾಡಬೇಕು, ನಾವು ಒಂದು ಪದದ ಒಂದು ಅಕ್ಷರವನ್ನು ನಾವೇನು ಮಾಡಬೇಕು, ಗುರುತಿಸ್ಬೇಕು ಮಕ್ಕಳೇ. ಇಲ್ಲಿ ಸರ ಇದೇನಾಗುತ್ತೆ, ಇದಕ್ಕೆ ಸರ ಅಲ್ವಾ, ಇದು ಅಕ್ಷರ ಹೊಂದುತ್ತೆ ಮಕ್ಕಳೇ. ಅದೇ ರೀತಿಯಲ್ಲಿ ನೆಕ್ಸ್ಟ್ ವರ್ಡ್, ಇಲ್ಲಿ ಪೆನ್ ಕೊಟ್ಟಿದ್ದಾರೆ. ಲೇಖನಿಯ ದರ 5 ರೂಪಾಯಿ. ಇಲ್ಲಿ ಏನಾಗಿದ್ದಾರೆ, ಇಲ್ಲಿ ಒಂದು ಪೆನ್ನಿನ ಬೆಲೆ ಎಷ್ಟಂತ ಹೇಳಿದರೆ 5 ರೂಪಾಯಿ ಅಂತ ಹೇಳಿದ್ದಾರೆ. ನಾವು ಅದರ ಒಂದು ದರ ನಾವು ದರ ಅಂದರೆ ಮೀನ್ಸ್ ಬೆಲೆ, ಇದನ್ನು ನಾವು ಗುರುತಿಸ್ಬೇಕು ಮಕ್ಕಳು. ಇದನ್ನು ನಾವು ಅಂಡರ್ಲೈನ್ ಮಾಡಬೇಕು. ಅದೇ ರೀತಿಯಲ್ಲಿ ಮುಂದುವರೆದ ರೀತಿಯಲ್ಲಿ ಅಂಬಾರಿಯನ್ನು ದಸರಾದಲ್ಲಿ ಪೂಜಿಸುತ್ತಾರೆ. ಇಲ್ಲಿ ದಸರಾದ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ನಾವು ಅಂಬಾರಿಯನ್ನು ಎಲ್ಲಿ ಯಾವ ಒಂದು ಹಬ್ಬದಲ್ಲಿ ಪೂಜಿಸುತ್ತಾರೆ ಅಂತಂದರೆ ನಾವೇನು ಮಾಡಬೇಕು, ದಸರಾ. ಇಲ್ಲಿ ಅಕ್ಷರವನ್ನು ನಾವು ಅಂಡರ್ಲೈನ್ ಮಾಡಬೇಕು, ದಸರಾ. ಅದೇ ರೀತಿಯಲ್ಲಿ ಒಂದು ಹಾವಿನ ಚಿತ್ರವನ್ನು ಕೊಟ್ಟಿದ್ದಾರೆ. ಹಾವು ಬೀಲದೊಳಗೆ ಸರಸರನೆ ಹೋಯಿತು ಅಂತಂದರೆ ಹಾವು ಬೀಲದೊಡನೆ ಸರಸರನೆ ಹೋಯಿತು. ಸರಸರ ಅನ್ನೋದನ್ನ ಏನು ಮಾಡಬೇಕು, ನಾವು ಇಲ್ಲಿ ಬರಿಬೇಕು ಮಕ್ಕಳೇ. ಅದನ್ನು ಗೀರು ಹಾಕಬೇಕು. ಅದೇ ರೀತಿಯಲ್ಲಿ ಒಂದು ಗರಗಸದ ಚಿತ್ರ ಮತ್ತು ಮನುಷ್ಯನ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಇಲ್ಲಿ ಒಣಮರ ಕೊಯ್ಯಲು ಗರಗಸ ಬೇಕು. ಇವಾಗ ನಾವು ಯಾವುದೇ ಒಂದು ಕತ್ತರಿಸ್ಬೇಕಂತಂದರೆ ನಮಗೇನೇ ಒಂದು ಸಹಾಯ ಬೇಕು, ಗರಗಸ. ಯಾವುದ್ರ ಮುಖಾಂತರ, ಗರಗಸ. ಈ ಒಂದು ಗರಗಸ ಅನ್ನೋದನ್ನ ಒಂದು ಅಡ್ಡಗೆರೆಯನ್ನು ಎಳೆದು ನಾವು ಮಾಡಬೇಕು ಮಕ್ಕಳೇ. ಈ ಒಂದು ಪದವನ್ನು ಗುರುತಿಸ್ಬೇಕು. ಇಲ್ಲಿ ಏನು ಮಾಡಿದ್ದಾರೆ, ದೋಣಿದ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಅಂಬಿಗನು ದೋಣಿಯನ್ನು ದರದರನೆ ಎಳೆದು ಕಟ್ಟಿದನು ಅಂತಂದರೆ ಅಂಬಿಗನು ದೋಣಿಯನ್ನು ದರದರನೆ ಎಳೆದು ಕಟ್ಟಿದನು ಅಂತಂದರೆ ದರದರನೆ ಅನ್ನೋದನ್ನ ನಾವು ಅಡ್ಡಗೆರೆಯನ್ನು ಹಾಕಬೇಕು ಮಕ್ಕಳೇ. ಅದೇ ರೀತಿಯಲ್ಲಿ ಮುಂದುವರೆದ ಒಂದು ಭಾಗವನ್ನು ನೋಡೋಣ. ಇಲ್ಲಿ ಏನು ಮಾಡಿದ್ದಾರೆ, ಚಿತ್ರ ನೋಡು ಮಾತನಾಡು ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಮಗೇನು ಮಾಡಿದರೆ, ಚಿತ್ರ ನೋಡು ಮಾತನಾಡು. ಅದೇ ರೀತಿಯಲ್ಲಿ ಚಿತ್ರಗಳ ಬಗ್ಗೆ ಮಾತನಾಡೋಣ. ನಮಗೆ ಈ ಒಂದು ಚಿತ್ರವನ್ನು ಕೊಟ್ಟಿದ್ದಾರಲ್ಲ ಮಕ್ಕಳೇ, ಒಂದು ಚಿತ್ರ ಕೊಟ್ಟಿದ್ದಾರಲ್ಲ, ಈ ಒಂದು ದೃಶ್ಯದ ಬಗ್ಗೆ ನಾವು ಇದು ಯಾವುದು ಒಂದು ದೃಶ್ಯದ ಬಗ್ಗೆ ನಾವು ಈ ಚಿತ್ರವನ್ನು ನೋಡಿಬಿಟ್ಟು ಮಾತನಾಡಬೇಕು. ಇದು ಚಿತ್ರವನ್ನು ನೋಡಿದ ತಕ್ಷಣ ನಮಗೆ ಏನು ಬರುತ್ತೆ, ನಮ್ಮ ಒಂದು ತಲೆಯಲ್ಲಿ ಇದು ನಾಡ ಹಬ್ಬ, ನಮ್ಮ ದಸರಾ ಹಬ್ಬ ಎಂಬುದು ನಮಗೆ ಗೊತ್ತಾಗುತ್ತೆ. ಮೈಸೂರಿನಲ್ಲಿ ನಡೆಯುವಂಥ ಒಂದು ದಸರಾ ಒಂದು ಉತ್ಸವ. ಅದೇ ರೀತಿಯಲ್ಲಿ ನಮಗೆ ಇಲ್ಲಿ ಒಬ್ಬ ಮನುಷ್ಯ ಮತ್ತು ಗರಗಸ ಹಿಡ್ಕೊಂಡಿರುವಂಥ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆ ನಾವು ಮಾತನಾಡಬೇಕು. ಇಲ್ಲಿಗೆ ಏನು ಮಾಡ್ತಿದ್ದಾನೆ, ಇಲ್ಲಿ ಗರಗಸ ಹಿಡ್ಕೊಂಡು ಒಂದು ಮರವನ್ನು ಕತ್ತರಿಸುವ ಒಂದು ದೃಶ್ಯವನ್ನು ನಾವು ನೋಡುತ್ತೇವೆ ಮಕ್ಕಳೇ. ಅದೇ ರೀತಿಯಲ್ಲಿ ಆಡು ಆಟ ಆಡು ಅಂತ ಕೊಟ್ಟಿದ್ದಾರೆ. ಆಡು ಆಟ ಆಡು. ಆಟದ ನಿಯಮಗಳು. ಆಟದ ಹಾಳೆಯ ಮೇಲೆ ಸ್ವಲ್ಪ ಎತ್ತರದಿಂದ ಡೈಸನ್ನು ಹಾಕೋಣ. ಚಿತ್ರದ ಮೇಲೆ ಡೈಸ್ ಬಿದ್ದಲ್ಲಿ ಅದರ ಹೆಸರನ್ನು ಹೇಳೋಣ. ಪದದ ಮೇಲೆ ಡೈಸ್ ಬಿದ್ದಲ್ಲಿ ಬಿಟ್ಟ ಅಕ್ಷರ ಬರೆದು ಪದ ಬರೆಯೋಣ. ಓದಿದ ಪದಗಳನ್ನು ನೋಟ್ ಪುಸ್ತಕದಲ್ಲಿ ಬರೆಯೋಣ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವೇನು ಮಾಡಬೇಕು, ಇಲ್ಲಿ ಒಂದು ಗರಗಸ ಕೊಟ್ಟಿದ್ದಾರೆ, ಮತ್ತಿಲ್ಲಿ ಅರಸ ಕೊಟ್ಟಿದ್ದಾರೆ. ಇಲ್ಲಿ ನಾವು ನೋಡಬೇಕು, ಗರಗಸ ಅಂತ ನಾವು ಇಲ್ಲಿ ಬಿಟ್ಟಿರುವಂಥ ಒಂದು ಜಾಗದಲ್ಲಿ ಅಕ್ಷರಗಳನ್ನು
ನಾವು ಬರಿಬೇಕು ಮಕ್ಕಳೇ. ಗರ ಗಸ. ಅದೇ ರೀತಿಯಲ್ಲಿ ಇಲ್ಲಿ ಏನು ಕೊಟ್ಟಿದ್ದಾರೆ, ಇಲ್ಲಿ ನಮಗೆ ದರಗ ಅಂದರೆ ಒಂದು ದರಗ ಅಂತ ಇಲ್ಲಿ ನಾವು ಬರಿಬೇಕು. ಅದೇ ರೀತಿಯಲ್ಲಿ ನಾವು ದರ ಅಂತ ಬರಿಬೇಕು. ದರ ಅಂದರೆ ಬೆಲೆ ಅಂತ ಮಕ್ಕಳೇ. ಅದೇ ರೀತಿಯಲ್ಲಿ ನಮಗೆ ಇಲ್ಲಿ ಈ ಒಂದು ಚಿತ್ರ ಕೊಟ್ಟಿದ್ದಾರೆ, ಅದೇ ರೀತಿಯಲ್ಲಿ ಈ ಒಂದು ಚಿತ್ರ ಕೊಟ್ಟಿದ್ದಾರೆ. ನಾವೇನು ಮಾಡಬೇಕು, ಇಲ್ಲಿ ಸರ ಒಂದು ಇಲ್ಲಿ ಆ ಅಕ್ಷರಕ್ಕೆ ಯಾವ ಒಂದು ಅಕ್ಷರ ಒಂದು ಈ ಚಿತ್ರಕ್ಕೆ ಸರಿ ಹೋಗುತ್ತೋ ಆ ಒಂದು ಇದನ್ನು ನಾವು ಬರೀಬೇಕು, ಸರ. ಓಕೆ ಮಕ್ಕಳೇ. ಅದೇ ರೀತಿಯಲ್ಲಿ ಯಾರ ನಂತರ ಯಾರು ಮಾತು ಅಂತಂದರೆ ಯಾರ ನಂತರ ಯಾರ ಮಾತು ಒಂದು ಇದರ ಬಗ್ಗೆ ತಿಳಿಯೋಣ. ಇಲ್ಲಿ ಸೂಚನೆ ಕೊಟ್ಟಿದ್ದಾರೆ, ಯಾರ ನಂತರ ಯಾರು ಮಾತನಾಡಬೇಕು ಎಂದು ಚಿತ್ರ ನೋಡಿ ಅನುಕ್ರಮ ಸಂಖ್ಯೆಗಳನ್ನು ಬರೆಯೋಣ ಮಕ್ಕಳೇ. ಈ ಥರ ಕೊಟ್ಟಿದ್ದಾರೆ ಅಲ್ವಾ. ಅಂದರೆ ಮೀನುಗಾರರು ಗಡಿ ದಾಟಿ ಬಂದಿರುವುದಕ್ಕಾಗಿ ನನ್ನನ್ನು ಕ್ಷಮಿಸು ಅಂತ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ರಾಜಭಟರು ನೀನು ಯಾಕೆ ನಮ್ಮ ಗಡಿ ದಾಟಿರುವೆ ಅಂತ ಕೇಳ್ತಾರೆ ರಾಜಭಟರು. ಯಾರನ್ನ? ಮೀನುಗಾರನನ್ನು. ಇಲ್ಲೇನು ಮಾಡ್ತಾರೆ, ಮೀನುಗಾರರು ಗಡಿ ದಾಟಿ ಬಂದಿರುವುದಕ್ಕಾಗಿ ನನ್ನನ್ನು ಕ್ಷಮಿಸಿ ಅಂತ ಹೇಳ್ತಾರೆ. ಅದಕ್ಕೆ ರಾಜಭಟರು ನೀನು ಯಾಕೆ ನಮ್ಮ ಗಡಿ ದಾಟಿರುವೆ ಅಂತ ಕೇಳ್ತಾರೆ. ಅದೇ ರೀತಿಯಲ್ಲಿ ರಾಜಭಟರು ನೀನು ಮತ್ತೊಮ್ಮೆ ಗಡಿ ದಾಟಬೇಡ, ಬುದ್ಧಿ ಹೇಳಿ ಕಳಿಸುವರು ಅಂತಂದರೆ ರಾಜಭಟರು ಏನು ಮಾಡ್ತಾರೆ, ನೀನು ಮತ್ತೊಮ್ಮೆ ಗಡಿ ದಾಟಬೇಡ, ಬುದ್ಧಿ ಹೇಳಿ ಕಳಿಸುವರು ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ರಾಜ ಇವನನ್ನು ಏಕೆ ಬಂಧಿಸಿದ್ದೀರಿ ಅಂತಂದರೆ ರಾಜ ಇವನನ್ನು ಏಕೆ ಬಂಧಿಸಿದ್ದೀರಿ ಅಂತ ಕೇಳ್ತಾನೆ ಮಕ್ಕಳೇ. ಈ ರೀತಿ ನಾವು ಒಂದಾದ ಮೇಲೆ ಒಂದು ಈ ರೀತಿ ನಾವು ಬರೀಬೇಕು ಮಕ್ಕಳೇ. ಅದೇ ರೀತಿಯಲ್ಲಿ ಮುಂದುವರೆದ ಭಾಗವನ್ನು ನೋಡೋಣ ಮಕ್ಕಳೇ. ಯಾವುದು ಸರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಅದೇ ರೀತಿಯಲ್ಲಿ ಸೂಚನೆ ಕೊಟ್ಟಿದ್ದಾರೆ. ಚಿತ್ರವನ್ನು ಗಮನಿಸಿ ಹಿರಿಯರ ಒಂದು ಸಹಾಯದಿಂದ ಹೇಳಿಕೆಗಳನ್ನು ಆಲಿಸಿ ನೀಡಿರುವಂಥ ಹೇಳಿಕೆಗಳಿಗೆ ಸರಿ ತಪ್ಪು ಎಂದು ಗುರುತಿಸೋಣ. ಇಲ್ಲಿ ಯಾವುದು ಅವರು ಕೊಟ್ಟಿರುವಂಥ ಹೇಳಿಕೆಗಳಲ್ಲಿ ನಾವು ಸರಿ ತಪ್ಪು ಯಾವುದೆಂದು ಗುರುತಿಸಬೇಕು ಮಕ್ಕಳೇ, ಈ ಒಂದು ಚಿತ್ರದ ಮುಖಾಂತರ. ಮಕ್ಕಳೇ ಇಲ್ಲಿ ನಮಗೇನು ಮಾಡಿದ್ದಾರೆ, ಇಲ್ಲೊಂದು ಚಿತ್ರವನ್ನು ಕೊಟ್ಬಿಟ್ಟಿದ್ದಾರೆ. ಇದು ಯಾವುದು ಅಂದರೆ ಶಾಲೆಯಲ್ಲಿ ಒಂದು ಟೀಚರ್ ಒಂದು ಹೇಳುವ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ ಮಕ್ಕಳೇ. ಇದಕ್ಕೆ ಸರಿಯಾದ ಒಂದು ಉತ್ತರವನ್ನು ಬರಿಬೇಕು. ತರಗತಿ ಕೋಣೆಯಲ್ಲಿ ಎಲ್ಲರೂ ಒಟ್ಟಿಗೆ ಮಾತನಾಡಬೇಕು. ನಾವು ತರಗತಿ ಕೋಣೆಯಲ್ಲಿ ಎಲ್ಲರೂ ಒಟ್ಟಿಗೆ ಮಾತನಾಡಿದರೆ ಏನಾಗುತ್ತೆ, ಅರ್ಥ ಆಗಲ್ಲ. ಅವಾಗ ಮಾಡಬೇಕು, ಇದು ಸರಿಯಲ್ಲ, ಇದು ತಪ್ಪು. ಒಬ್ಬರ ನಂತರ ಮತ್ತೊಬ್ಬರು ಮಾತನಾಡಬೇಕು. ಇದು ತಪ್ಪಾ ಸರಿನಾ? ನಾವು ಸರಿ ಇದ್ದರೆ ಸರಿ ಅಂತ ಈ ಬಾಕ್ಸಲ್ಲಿ ನಾವೇನು ಮಾಡಬೇಕು, ರೈಟ್ ಮಾರ್ಕ್ ಹಾಕಬೇಕು. ಓಕೆ. ಒಬ್ಬರ ನಂತರ ಒಬ್ಬರು ಮಾತನಾಡಬೇಕು, ಇದು ಕರೆಕ್ಟ್ ಉತ್ತರ, ಸರಿ ಅಂತ ಹಾಕಬೇಕು ಈ ಒಂದು ಬಾಕ್ಸಿನಲ್ಲಿ. ಅವಕಾಶ ಕೇಳದೆಯೇ ಮಾತನಾಡಬೇಕು ಅಂತಂದರೆ ಅವಕಾಶ ನಾವು ಯಾರನ್ನು ಕೇಳದೆಯೇ ಸಡನ್ನಾಗಿ ಮಾತನಾಡಬಾರ್ದು, ಇದು ತಪ್ಪು. ಅದೇ ರೀತಿ ಬೇರೆಯವರು ಮಾತನಾಡುವಾಗ ಗಮನವಿಟ್ಟು ಆಲಿಸಬೇಕು ಅಂತಂದರೆ ಬೇರೆಯವರು ಯಾರಾದರೂ ಮಾತನಾಡ್ತಿದ್ದಾರೆ ಅಂತ ಅಂದ ತಕ್ಷಣ ಅವರು ಮಾತನ್ನು ನಾವು ಗಮನವಿಟ್ಟು ಕೇಳಿಸ್ಕೋಬೇಕು ಮಕ್ಕಳೇ, ಇದು ಕರೆಕ್ಟ್ ಉತ್ತರ. ಅದೇ ರೀತಿಯಲ್ಲಿ ಮಾತನಾಡುವ ಮೊದಲು ಅನುಮತಿ ಪಡೆಯಬೇಕು. ನಾವು ಒಂದು ಮಾತನಾಡುವ ಮೊದಲು ಒಂದು ಶಿಕ್ಷಕರ ಒಂದು ಅನುಮತಿಯನ್ನು ಪಡೆಯಬೇಕು, ಇದು ಕರೆಕ್ಟ್ ಆನ್ಸರ್ ಮಕ್ಕಳೇ. ಇದಕ್ಕೆ ನಾವು ಹೇಳಬೇಕು, ಇಲ್ಲಿ ಸರಿ ಅಂತ ಬಾಕ್ಸಲ್ಲಿ ಬರಿಬೇಕು ಮಕ್ಕಳೇ. ಇಲ್ಲಿ ಮಕ್ಕಳೇ ಏನು ಮಾಡಿದ್ದಾರೆ, ಒಂದು ಸೂಚನೆ ಪಾಲಿಸುವೆ ಎಂಬುದನ್ನು ಚಿತ್ರವನ್ನು ಕೊಟ್ಟಿದ್ದಾರೆ. ಕೈ ತೊಳೆಯಲು ಅನುಸರಿಸಬೇಕಾದಂಥ ಸೂಚನೆಗಳನ್ನು ಕ್ರಮವಾಗಿ ಹೇಳೋಣ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಈ ಒಂದು ಚಿತ್ರದಲ್ಲಿ ನಮಗೆ ಯಾವ ರೀತಿ ಊಟದ ಮೊದಲು ಮತ್ತು ಊಟದ ನಂತರ ಯಾವ ರೀತಿ ನಾವು ಕೈಯನ್ನು ತೊಳೆಯುವಂಥ ಒಂದು ಅಭ್ಯಾಸವನ್ನು ನಾವು ಮಾಡಿಕೊಳ್ಳಬೇಕು ಎಂಬುದನ್ನಾಗಿ ನಮಗೆ
ಅಭ್ಯಾಸ ಮಾಡಿಕೊಳ್ಳಬೇಕೆಂಬುದನ್ನು ನಾವು ಈ ಚಿತ್ರದ ಮೂಲಕ ನಾವು ಕಲಿಬೋದು ಮಕ್ಕಳೇ. ಅದೇ ರೀತಿಯಲ್ಲಿ ಆಟಕ್ಕೆ ಸೂಚನೆ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಅದೇ ಸೂಚನೆಯನ್ನು ಕೊಟ್ಟಿದ್ದಾರೆ ಇಲ್ಲಿ. ಶಿಕ್ಷಕರ ಸಹಾಯದಿಂದ ಇಷ್ಟವಾದ ಒಂದು ಆಟಕ್ಕೆ ಸೂಚನೆಗಳನ್ನು ನೀಡೋಣ ಅಂತ ಕೊಟ್ಟಿದ್ದಾರೆ. ನಮಗೆ ಈ ಚಿತ್ರಗಳನ್ನು ನೋಡಿದಾಗ ನಮಗೆ ಏನು ಅನಿಸುತ್ತೆ? ಇವನ್ನೆಲ್ಲ ನೋಡಿದಾಗ ನಮಗೆ ಈ ಒಂದು ನಾವಿಲ್ಲಿ ಇಬ್ಬರು ಮಕ್ಕಳು ಆಡುತ್ತಿರುವ ಈ ಚಿತ್ರವನ್ನು ದೃಶ್ಯವನ್ನು ನೋಡಿದಾಗ ನಮಗೇನು ಮಾಡ್ತಾ ಇದ್ದಾರೆ, ಅವರು ಸ್ಕಿಪ್ಪಿಂಗ್ ಆಡ್ತಿರೋದನ್ನು ನಾವು ಕಾಣುತ್ತೇವೆ ಮಕ್ಕಳೇ. ಅದೇ ರೀತಿಯಲ್ಲಿ ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಒಂದು ಕುಂಟಬಿಲ್ಲೆ ಆಟವನ್ನು ಆಡುತ್ತಿರುವ ದೃಶ್ಯವನ್ನು ನಾವು ನೋಡುತ್ತೇವೆ ಮಕ್ಕಳೇ. ಇದನ್ನು ನಾವೇನು ಮಾಡ್ತೀವಿ, ಕುಂಟಬಿಲ್ಲೆ ಅಂತ ಕರಿತೀವಿ. ಇದು ಸ್ಕಿಪ್ಪಿಂಗು. ಇದನ್ನು ಈ ಒಂದು ಮಧ್ಯದಲ್ಲಿ ಕಲ್ಲನ್ನು ಇಟ್ಟು ಸುತ್ತ ನಿಂತಿರುವಂಥ ಮಕ್ಕಳ ಚಿತ್ರವನ್ನು ನಾವು ನೋಡುತ್ತೇವೆ ಮಕ್ಕಳೇ. ಗಮನಿಸಿದಾಗ ನಮಗೆ ಈ ಒಂದು ದೃಶ್ಯವನ್ನು ನೋಡಿದಾಗ ನಮಗೆ ಕಣ್ಣಿಗೆ ಬರುವಂಥ ದೃಶ್ಯ ಏನಂತಂದರೆ, ಇದನ್ನು ನಾವು ಲಗೋರಿ ಅಂತ ಕರಿತೀವಿ ಮಕ್ಕಳೇ. ಲಗೋರಿ ಅಂತಂದರೆ, ಲಗೋರಿ ಆಟ ಅಂತಂದರೆ ಕಲ್ಲನ್ನು ಬಾಲನ್ನು ಹಿಡಿದು ಆ ಕಲ್ಲಿನ ಇಟ್ಟಿರುವ ಇದಕ್ಕೆ ಹಾಕುವಂಥ ದೃಶ್ಯವನ್ನು ನಾವು ಲಗೋರಿ ಆಟ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಇಲ್ಲಿ ಏನು ಮಾಡಿದ್ದಾರೆ, ಚಾಟಿಯನ್ನು ಬಗರಿ ಮತ್ತು ದಾರವನ್ನು ಹಿಡಿದುಕೊಂಡು ಮಕ್ಕಳು ಆಟ ಆಡುವ ದೃಶ್ಯವನ್ನು ನೋಡುತ್ತೇವೆ ಮಕ್ಕಳೇ. ಇಲ್ಲಿ ನಾವು ಏನು ಮಾಡ್ತಾ ಇದ್ದಾರೆ, ಮಕ್ಕಳು ಇಲ್ಲಿ ಬಗರಿಯನ್ನು ಆಟವಾಡಿಸುವ ದೃಶ್ಯವನ್ನು ನಾವು ಕಾಣುತ್ತೇವೆ ಮಕ್ಕಳೇ. ನಮಗೆ ಇಷ್ಟು ಆಟಗಳಲ್ಲಿ ನಮಗೆ ಇಷ್ಟವಾದ ಆಟಕ್ಕೆ ನಾವು ಯಾವುದು ಇಷ್ಟ ಅನ್ನೋದನ್ನು ನಾವು ನಾವು ಇದನ್ನು ಗುರುತಿಸಬೇಕು ಮಕ್ಕಳೇ. ಅದೇ ರೀತಿಯಲ್ಲಿ ಕೇಳಿ ತಿಳಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಹಿರಿಯರ ಸಹಾಯದಿಂದ ಆಲಿಸಿ ಪದಗಳನ್ನು ಗುರುತಿಸೋಣ ಅಂತ ಕೊಟ್ಟಿದ್ದಾರೆ. ಈ ಚಿತ್ರವನ್ನು ನೋಡಿದಾಗ ನಮಗೇನು ಗೊತ್ತಾಗುತ್ತೆ, ಇದು ನಮ್ಮೂರಿನಲ್ಲಿ ಬೇರೆ ಬೇರೆ ಭಾಷೆ ಮಾತನಾಡುವಂಥ ಜನ ಇರುವರು ಅಂತಂದರೆ ಇದೇನಾಗುತ್ತೆ, ಒಂದು ಊರಿನ ವಾಸ ಮಾಡುವ ಸ್ಥಳ ಅಂತಂದರೆ ಇಲ್ಲಿ ಏನು ಮಾಡಬೇಕು, ಜನ. ಅದೇ ರೀತಿಯಲ್ಲಿ ಸುತ್ತಲಿನ ವನ ಬಹಳ ಚೆನ್ನಾಗಿದೆ. ಇದೆ ಅಂದರೆ ಇಲ್ಲಿನ ನಮ್ಮ ಸುತ್ತಮುತ್ತಲಿನ ಕಾಡು ಏನಾಗಿದೆ, ಹಚ್ಚ ಹಸಿರಿನಿಂದ ಕೂಡಿರುವುದರಿಂದ ನಾವು ಇಲ್ಲಿ ಏನು ಮಾಡಬೇಕು, ಇದಕ್ಕೆ ನಾವು ವನವನ್ನು ಪದವನ್ನು ಗುರುತಿಸಬೇಕು ಮಕ್ಕಳೇ. ಅದೇ ರೀತಿಯಲ್ಲಿ ಹಾವಿನ ಚಿತ್ರ ಮತ್ತು ಹುಡದ ಚಿತ್ರವನ್ನು ಕೊಟ್ಟಿದ್ದಾರೆ. ನಮಗೇನಾಗುತ್ತೆ, ವನದಲ್ಲಿ ಹುಡ ಮತ್ತು ಉರಗಗಳು ವಾಸವಾಗಿದೆ. ಇವಾಗ ಕಾಡಿನಲ್ಲಿ ಏನಾಗಿದೆ, ಹುಡ ಮತ್ತು ಉರಗಗಳು ವಾಸವಾಗಿದೆ. ಈ ಹುಡ ಮತ್ತು ಉರಗಗಳಿಗೆ ನಾವು ಏನು ಮಾಡಬೇಕು, ಪದಗಳನ್ನು ಗುರುತಿಸಬೇಕು ಮಕ್ಕಳೇ. ಅದೇ ರೀತಿಯಲ್ಲಿ ಗರಗಸದಿಂದ ಒಣಮರ ಕೊಯ್ಯುವರು ಅಂತಂದರೆ, ಈ ಗರಗಸ ಸಹಾಯದಿಂದ ನಮಗೆ ಒಣಗಿರೋ ಮರವನ್ನು ಅಥವಾ ಕೊಂಬೆಯನ್ನು ನಮಗೆ ಕೊಯ್ಯಲು ಸಹಾಯವಾಗುತ್ತದೆ. ಅದಕ್ಕೆ ನಾವೇನು ಮಾಡಬೇಕು, ಗರಗಸ ಮತ್ತು ಮರ ಈ ಎರಡೂ ಪದಗಳನ್ನು ನಾವು ಏನು ಮಾಡಬೇಕು, ಗುರುತಿಸಬೇಕು ಮಕ್ಕಳೇ. ಇಲ್ಲಿ ಪದ ರಚನೆ ಅಂತ ಕೊಟ್ಟಿದ್ದಾರೆ. ಅಕ್ಷರಗಳನ್ನು ಬಳಸಿ ಮಾದರಿಯಂತೆ ಪದ ರಚಿಸೋಣ ಅಂತ ಕೊಟ್ಟಿದ್ದಾರೆ. ಈ ಮರದ ಚಿತ್ರದಲ್ಲಿ ಯಾವ್ಯಾವ ಅಕ್ಷರ ಕೊಟ್ಟಿದ್ದಾರೆ ನಾವು ನೋಡೋಣ. ಗ, ಜ, ಪ, ಚ, ಆ, ನ, ಸ, ದ, ಟ, ಮ, ಡ, ಬ, ವ, ಉ, ರ, ಯ ಈ ಥರ ಚಿತ್ರಗಳನ್ನು ಕೊಟ್ಟಿರೋದನ್ನು ನಾವು ನೋಡ್ತೀವಿ ಮಕ್ಕಳೇ. ಈ ಮರದ ಚಿತ್ರದಲ್ಲಿ ನಾವು ಈ ಥರ ಅಕ್ಷರಗಳನ್ನು ಕೊಟ್ಟಿರೋದನ್ನು ನೋಡ್ತೀವಿ. ಈ ಅಕ್ಷರಗಳ ಸಹಾಯದಿಂದ ನಾವು ಪದವನ್ನು ರಚಿಸೋಣ ಮಕ್ಕಳೇ. ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲೇ ಮಾಡಿದ್ದಾರೆ, ಈ ಥರ ಅಕ್ಷರಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಫಾರ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಮಾದರಿ ಕೊಟ್ಬಿಟ್ಟಿದ್ದಾರೆ. ಜನ, ಇಲ್ಲಿ ನೋಡಬೇಕು ಜನ. ಇಲ್ಲಿ ಜನ ಕೊಟ್ಟಿರೋದ್ರಿಂದ ನಾವು ಗಜ, ಅರಸ, ಉದಯ, ವನ, ಉಡ, ಪಟ, ಸರ ಈ ರೀತಿ ಅಕ್ಷರಗಳ ಪದವನ್ನು ರಚನೆ ಮಾಡಿದ್ದೇವೆ ಮಕ್ಕಳೇ. ಅದೇ ರೀತಿಯಲ್ಲಿ ಓಡುವೆ ನಾನು ಈ ಸೂಚನೆ ಕೊಟ್ಟಿದ್ದಾರೆ. ವಾಕ್ಯಗಳನ್ನು ತಪ್ಪಿಲ್ಲದಂತೆ ಓದಿ ನೋಟ್ ಪುಸ್ತಕದಲ್ಲಿ ಬರೆಯೋಣ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ವಾಕ್ಯಗಳನ್ನು ತಪ್ಪಿಲ್ಲದಂತೆ ಓದಿ ಅದು ಒಂದು ಪುಸ್ತಕದಲ್ಲಿ ನೋಟ್ ಪುಸ್ತಕದಲ್ಲಿ ಬರೀಬೇಕು ಮಕ್ಕಳೇ. ಇಲ್ಲಿ ಏನು ಮಾಡಿದ್ದಾರೆ, ಇಲ್ಲೊಂದು ಚಿತ್ರ ಕೊಟ್ಬಿಟ್ಟಿದ್ದಾರೆ, ಆಯ್ತಲ್ವಾ. ಈ ಚಿತ್ರವನ್ನು ನೋಡಿದಾಗ ನಿಮಗೇನು ಅನಿಸುತ್ತೆ, ದಸರಾದ ಆನೆಯ
ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಇಲ್ಲಿ ನಮಗೇನಾಗುತ್ತೆ ದಸರಾ ಜನರ ದಸರಾ ಅಂತ ಕೊಟ್ಟಿದ್ದಾರೆ. ನಾವು ಹೇಳಬೇಕು ಈ ಒಂದು ದಸರಾ ಅನ್ನೋದನ್ನು ಒಂದು ಪುಸ್ತಕದಲ್ಲಿ ನಮ್ಮ ಒಂದು ನೋಟ್ ಬುಕ್ಕಿನಲ್ಲಿ ಬರಿಬೇಕು ಮಕ್ಕಳೇ, ತಪ್ಪಿಲ್ಲದಂತೆ, ಅಕ್ಷರ ತಪ್ಪಿಲ್ಲದ ರೀತಿಯಲ್ಲಿ ಬರಿಬೇಕು. ಅದೇ ರೀತಿಯಲ್ಲಿ ರಜಾ ದಸರಾದ ರಜಾ ಅಂದರೆ ನಮಗೆ ನೋಡಬೇಕು ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಮಕ್ಕಳು ಆಟ ಆಡುವಂಥ ಒಂದು ದೃಶ್ಯವನ್ನು ಕೊಟ್ಟಿದ್ದಾರೆ. ಮಕ್ಕಳು ಅದಕ್ಕೆ ನಾವೇನು ಮಾಡಬೇಕು, ದಸರಾದ ರಜಾ, ಈ ಮಕ್ಕಳು ಆಟ ಆಡುವಂಥ ದೃಶ್ಯ ನೋಡಿದಾಗ ಏನಾಗುತ್ತೆ, ಮಕ್ಕಳಿಗೆ ಒಂದು ದಸರಾ ರಜವನ್ನು ಕೊಟ್ಟಿರೋ ದೃಶ್ಯ ನಮಗೆ ಅರ್ಥ ಆಗುತ್ತೆ. ಅದಕ್ಕೆ ದಸರಾದ ರಜಾ ಎಂಬುದನ್ನು ನಾವು ನೋಟು ಪುಸ್ತಕ ಒಂದು ಎಕ್ಸೈಜಿನಲ್ಲಿ ಬುಕ್ಕಿನಲ್ಲಿ ಈ ಒಂದು ಅಕ್ಷರ ತಪ್ಪಿಲ್ಲದಂತೆ ನಾವು ಈ ಒಂದು ಪದವನ್ನು ಬರಿಬೇಕು. ಅದೇ ರೀತಿಯಲ್ಲಿ ಈ ಒಂದು ಚಿತ್ರವನ್ನು ನೋಡಿದಾಗ ನಮಗೆ ಏನು ದೃಶ್ಯ ನಮಗೆ ಕಣ್ಣಿಗೆ ಬರುತ್ತೆ ಅಂತಂದರೆ ಮಜಾ ದಸರಾದ ಮಜಾ. ಅಂದರೆ ನಮಗೆ ಇಲ್ಲಿ ಏನು ಕೊಟ್ಟಿದ್ದಾರೆ, ಆ ಒಂದು ಒಂದಕ್ಕೊಂದು ಒಂದು ಸಂಬಂಧ ಇರುವಂಥ ಒಂದು ದೃಶ್ಯಗಳನ್ನು ಕೊಟ್ಟಿದ್ದಾರೆ. ನಮಗೇನಾಗುತ್ತೆ, ಇಲ್ಲಿ ಒಂದು ಚಿತ್ರವನ್ನು ನೋಡಿದಾಗ ಮಕ್ಕಳು ಖುಷಿಯಾಗಿ ಎಂಜಾಯ್ ಮಾಡ್ತಿರೋ ಒಂದು ದೃಶ್ಯವನ್ನು ನೋಡಿದಾಗ ನಮಗೇನಾಗುತ್ತೆ, ದಸರಾ ಹಬ್ಬದಲ್ಲಿ ಮಕ್ಕಳಿಗೆ ಒಂದು ರಜಾ ಕೊಟ್ಟಿರ್ತಾರೆ. ಅದರಲ್ಲಿ ಮಕ್ಕಳು ಖುಷಿಯಿಂದ ಆಟ ಆಡುವುದನ್ನು ನಾವು ನೋಡ್ತೀವಿ. ಅದೇ ರೀತಿಯಲ್ಲಿ ಮಕ್ಕಳು ಖುಷಿಯಿಂದ ಒಂದು ಖುಷಿಯಿಂದ ಎಂಜಾಯ್ ಮಾಡ್ತಿರ್ಬೋದು, ಒಂದು ಉತ್ಸಾಹವನ್ನು ನಾವು ಆಟ ಆಡುವಂಥ ದೃಶ್ಯವನ್ನು ನಾವು ಈ ಒಂದು ನೋಡ್ತೀವಿ. ಈ ಒಂದು ದಸರಾದ ಮಜಾ ಅನ್ನೋದನ್ನು ಒಂದು ನೋಟು ಬುಕ್ಸ್ನಲ್ಲಿ ನಾವೊಂದು ತಪ್ಪಿರದಂತೆ ಈ ಒಂದು ಪದವನ್ನು ಬರಿಬೇಕು ಮಕ್ಕಳೇ. ಅದೇ ರೀತಿಯಲ್ಲಿ ಕತೆ ಹೇಳು ಕೇಳು ಅಂತ ಕೊಟ್ಟಿದ್ದಾರೆ. ಸೂಚನೆ: ಚಿತ್ರಕಥಾ ಸರಣಿಯಲ್ಲಿನ ಪಾತ್ರಗಳನ್ನು ಗುರುತಿಸಿ ಗೆಳೆಯರಿಗೆ ಕತೆ ಹೇಳೋಣ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮುದ್ದಿನ ನಾಯಿ ಮರಿ ಅಂದರೆ ಮುದ್ದಿನ ನಾಯಿ ಮರಿ ಒಂದು ಕೊಟ್ಬಿಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಕತೆ ಕೇಳು ಹೇಳು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಚಿತ್ರಕಥಾ ಸರಣಿಯಲ್ಲಿನ ಪಾತ್ರಗಳನ್ನು ಗುರುತಿಸಿ ಗೆಳೆಯರಿಗೆ ಕತೆ ಹೇಳೋಣ ಅಂತ ಕೊಟ್ಟಿದ್ದಾರೆ. ಮುದ್ದಿನ ನಾಯಿ ಮರಿ, ಇಲ್ಲಿ ಏನು ಮಾಡಿದೆ, ಒಂದು ಮುದ್ದಿನ ನಾಯಿ ಮರಿ ಬಗ್ಗೆ ಒಂದು ಚಿತ್ರದ ಮೂಲಕ ತೋರಿಸಿದ್ದಾರೆ. ಅಮರನು ಶಾಲೆಗೆ ಹೊರಟಿಹನು, ಇಲ್ಲಿ ಏನು ಮಾಡಿದ್ದಾನೆ, ಈ ಹುಡುಗನ ಹೆಸರು ಅಮರನು, ಶಾಲೆಗೆ ಹೊರಟಿಹನು. ಏನು ಮಾಡಿದ್ದಾರೆ, ಈ ಕಡೆ ಮುದ್ದಾದ ನಾಯಿ ಮರಿ ಚರಂಡಿಯಲ್ಲಿ ಬಿದ್ದಿರುವುದನ್ನು ನೋಡಿದನು. ಅಂದರೆ ಅಮರನು ಶಾಲೆಗೆ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಒಂದು ಮುದ್ದಾದ ಒಂದು ನಾಯಿ ಮರಿ ಏನಾಗುತ್ತೆ, ಆ ಒಂದು ಚರಂಡಿಯಲ್ಲಿ ಬಿದ್ದಿರುವುದನ್ನು ನೋಡುತ್ತಾನೆ. ಆ ಮಗು ನೋಡಿದನು. ಅದಕ್ಕೆ ಆ ಅಮರನು ಏನು ಮಾಡಿದನು, ಅಯ್ಯೋ ಪಾಪ, ನಾಯಿ ಮರಿಯನ್ನು ಕಾಪಾಡಬೇಕು ಎಂದು ಯೋಚಿಸಿದನು. ಆವಾಗ ಅವನೇನು ಮಾಡಿದನು, ಆ ನಾಯಿ ಮರಿಯನ್ನು ಕಾಪಾಡಬೇಕಂತ ಯೋಚನೆ ಮಾಡ್ತಾನೆ ಆ ಮಗು. ಅದೇ ರೀತಿಯಲ್ಲಿ ನಾಯಿ ಮರಿಗೆ ಬಾಟಲಿಯಲ್ಲಿದ್ದ ನೀರಿನಿಂದ ಜಳಕ ಮಾಡಿಸಿ ನೀರು ಕುಡಿಸಿದನು. ಅಂತಂದರೆ ಆ ನಾಯಿ ಮರಿಯನ್ನು ಕಾಪಾಡಿಬಿಟ್ಟು ಆ ನಾಯಿ ಮರಿಗೆ ಏನು ಮಾಡ್ತಾನೆ, ಬಾಟಲಿಯಲ್ಲಿದ್ದ ನೀರನ್ನು ಸ್ನಾನ ಮಾಡಿಸಿ ನೀರನ್ನು ಕುಡಿಸಿದನು ಆ ನಾಯಿ ಮರಿಗೆ. ಅದೇ ರೀತಿಯಲ್ಲಿ ಹಬ್ಬ ಜೀವ ಉಳಿಯಿತು ಎಂದು ನಾಯಿ ಮರಿಗೆ ಖುಷಿ ಆಯಿತು. ಅಂತಂದರೆ ಆ ನಾಯಿ ಮರಿಯನ್ನು ಕಾಪಾಡಿ ಸ್ನಾನ ಮಾಡಿಸಿ ಆ ನೀರು ಕುಡಿಸಿ ಹಬ್ಬ ನಾಯಿ ಮರಿ ಜೀವ ಉಳಿಯಿತು ಎಂದು ನಾಯಿ ಮರಿಗೆ ಖುಷಿ ಆಯಿತು. ಅದೇ ರೀತಿಯಲ್ಲಿ ಅಮರನಿಗೆ ನಾಯಿ ಮರಿಯು ಧನ್ಯವಾದ ಹೇಳಿತು. ಆ ನಾಯಿ ಮರಿಯನ್ನು ಕಾಪಾಡಿದ ಮೇಲೆ ಆ ನಾಯಿ ಮರಿ ಏನು ಮಾಡ್ತು, ಆ ಅಮರನಿಗೆ ಒಂದು ಧನ್ಯವಾದವನ್ನು ಹೇಳಿತು ಮಕ್ಕಳೇ. ಥ್ಯಾಂಕ್ ಯು.